ಇವತ್ತು ನಡೀತಾ ಇದೇನು ಅಂದರೆ ನೀರಿಲ್ಲ ಅಲ್ಲಿ, ಮಳೆ ಬಂದರೆ ನೀರು ಹೋಗಲ್ಲ, ನಮ್ಮ ಬಾತ್ರೂಮ್ ಇಲ್ಲ, ಎಲ್ಲ ಗೆಸ್ಟ್ ಹೋಲ್ ಏನೋ ಫಿಲಿಮಲ್ಲಿ ಗೆಸ್ಟ್ ಹೋಲ್ ಬರ್ತಾನ ಆ ಥರ ಗೆಸ್ಟ್ ಹೋಲ್ ಬರ್ತಾರೆ, ಹೋಗ್ತಾರೆ, ನೋಡ್ಕೊಂಡು ಹೋಗ್ತಾರೆ. ಏನು ವಾಟ್ ಈಸ್ ಯೂಸ್ ಫಾರ್ ಮೀ? ನನಗೇನು ಯೂಸ್ ಇದೆ? ಯು ನೋ ದಟ್ ನಾ? ದಟ್ಸ್ ಯು ಗಾಟ್ ಪಾಯಿಂಟ್, ಯು ಗಾಟ್ ದ ಪಾಯಿಂಟ್, ಯು ಗಾಟ್ ದ ಪಾಯಿಂಟ್. ಯು ನೋ ದಟ್ ನಾ? ನೀವ್ ಹೇಳಿ ಸರ್, ಹೇಳಿ. ಎಮ್ಮೆಲ್ಲೆ ನನಗೆ ಗೊತ್ತು, ನೀವ್ ಹೇಳಿ. ಆರೀಸ್ ಏನ್ ಹೇಳ್ತೀರಾ ಅವ್ರಿಗೆ? ಸೊ ನಾವು ಈ ಥರ ಮಾಡಿ ಒಳ್ಳೇದು ಮಾಡಿ ಎಲ್ಲರಿಗೂ. ಆಲ್ವೇಸ್ ಗಾಡ್ ಇಸ್ ಗ್ರೇಟ್, ಎಲ್ಲರಿಗೂ ಒಳ್ಳೇದಾಗಬೇಕು. ವಾಟ್ ಈಸ್ ಡೂಯಿಂಗ್ ಮ್ಯಾನ್? 57 years ಐ ಆಮ್ ಸ್ಟಿಲ್ಲಿಂಗ್ ದೇರ್. 57 ವರ್ಷದಿಂದ ಇದೇ ತರ ಈ ತರ ಯು ನೋ ದಟ್ ನೋ? ಈಗ ನೋಡ್ತಾ ಈ ಕ್ಯಾಮ್ರಾ ಝೂಮ್ ಮಾಡೋದಕ್ಕೆ ಝೂಮ್ ಮಾಡೋದು, ಇಲ್ಲೆಲ್ಲ ಝೂಮ್ ಮಾಡು. ನೀವು ಮರ ಹಂಗೆ ಬಿದ್ದು ಇದೇ ನೋಡ್ತಾ ಇದ್ರಿ ನೀವು. ಇಷ್ಟು ಏನು ಮಾಡಿದೆ? ವಾಟ್ ಇಸ್ ಡೂ ಫಾರ್ ಮೀ? ವಾಟ್ ಇಸ್ ಫಾರ್ ಡೂ ಫಾರ್ ಮೀ? ಕಾಂಗ್ರೆಸ್ ಆಯ್ತು, ಜನತಾ ಆಯ್ತು, ಸರ್ ಸರಿ ಕೇಳ್ತಿದ್ದೀನಿ, ಹೇಳಿ. ನೀವು ಎಮ್ಮೆಲ್ಲೆ ಹೋಗಿ ಮಾತಾಡ್ಸ್ಲಿಲ್ವಾ? ಇಲ್ಲಿ ಸ್ವಲ್ಪ ಜನ ಸದಸ್ಯರೆಲ್ಲ ಹೋಗಿ ಮಾತಾಡ್ಸ್ಲಿಲ್ವಾ? ಎಲ್ರಿ ಮಾತಾಡ್ಬಿಡ್ತಾರೆ. ನಿಮ್ಮ ಅವ್ರು ಬರ್ತಾರೆ, ಅವ್ರು ಬರ್ತಾರೆ, ಗ್ಯಾಂಗ್ ಬರ್ತದೆ. ಅವ್ರು ಅಣ್ಣ ಹೇ ಬಿಡ್ರಿ, ನಮ್ಮ ಬಿಡ್ರಿ ಮೇಲೆ ಬಿಡ್ರಿ, ಅಲ್ಲಿ ಹಣ ತಗೋಬೇಡ. ಪ್ರಾಮಿಸ್ ನಮ್ದೇನು ಪ್ರಾಬ್ಲಮ್ ಹೇಳಿ ಸಾಲ್ವ್ ಮಾಡ್ಬೇಕಲ್ಲ. ಪ್ರಾಮಿಸ್ ಆಪರೇಟಿ ಇರೋದು ಹೇಳ್ಬೇಕು ತಾನೆ ನೀವು, ಅದನ್ನ ಕೇಳಬೇಕು ತಾನೆ ಕಿವಿಯಲ್ಲಿ ನೀವು. ವಾಟ್ ಈಸ್ ನ್ಯಾಚುರಲ್? ನಮ್ಮ ಹಣ ಬಂದರು ಇಲ್ಲ, ನಾನು ಅವ್ರನ್ನ ಕೇಳ್ತೀನಿ, ಮಾತಾಡಿ. ಅಲ್ಲ, ಸಮಸ್ಯೆಗೆ ಇವಾಗ ನೀರ್ ನಿಂತ್ಕೊಳ್ಳುತ್ತೆ, ಹೌದು, ನೀರ್ ಬರಲ್ಲ, ಮತ್ತೆ ಅದೇ 57 ವರ್ಷದಿಂದ ಇದೇ ತರ. ದಟ್ಸ್ ಗುಡ್. ನೀವು ಓಟ್ ಯಾರ್ಗೆ ಹಾಕ್ತಾ ಇದ್ದೀರಾ? ಓಟ್ ಯಾರ್ಗೆ ಹಾಕ್ತಾ ಇದ್ದೀರಿ? ಕಾಂಗ್ರೆಸ್ಗೆ. ಯಸ್. ಮತ್ತೆ ಪರಿಹರಿಸ್ಬೇಕು ತಾನೆ. ಇಲ್ಲಿ ಬಂದಿರೋ ಸರ್ಕಾರ ಯಾವುದು? ವಾಟ್ ಕ್ಯಾನ್ ಯು ಡೂ ಫಾರ್ ಮೀ? ಏನ್ ಆಸೆ ಪಟ್ಟು ನೀವು ಓಟ್ ಹಾಕಿದ್ರಿ? ಒಳ್ಳೇದಾಗ್ಲಿ, ಒಳ್ಳೇದು ಅಣ್ಣ ತಿನ್ನೋ ಕೈ ಎಲ್ಲ ಒಳ್ಳೆ ಆಗ್ಬೇಕು, ಒಳ್ಳೇದೇ ಆಗ್ಬೇಕು ಅಂತ ನಾವು ಮಾಡ್ತಾ ಇರೋದು. ವಾಟಿಂಗ್ ಫಾರ್ ಡ್ಯೂ ಫಾರ್ ಮೀ? ಓಕೆ, ಥ್ಯಾಂಕ್ ಯು. ಹೌದು ಹೌದು. ಈ ತರ ಮನೇಲಿ ಇದ್ರೂ ಪರವಾಗಿಲ್ಲ, ನೀರಿನ ಪ್ರಾಬ್ಲಮ್ ಆದ್ರೂ ಪರವಾಗಿಲ್ಲ, ಮಳೆ ಬಂದ್ರೆ ಮೋರಿ ತರ ನೀರ್ ನಿಂತ್ಕೊಂಡು ಪರವಾಗಿಲ್ಲ, ಮರ ಇದೆ, ಸಣ್ಣ ಸಣ್ಣ ಮಕ್ಳಿದ್ದಾರೆ. ಹೌದು, ಈ ತರ ಎಲ್ಲ ಕಷ್ಟ ಅನುಭವಿಸ್ತಾ ಇದ್ರೂ ಪರವಾಗಿಲ್ಲ, ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀವಿ ಅಂತ. ಅಡ್ಜಸ್ಟ್ ಮಾಡ್ಕೊಂಡು ಯಾಕೆ ಹೋಗ್ತೀನಿ ಅಂತಾರೆ ಅಂದ್ರೆ, ಇಲ್ಲಿ ಯಾರು ಒಗ್ಗಟ್ಟಿಲ್ಲ. ಇವಾಗ ನಾನ್ ನಿಮ್ಮ ಹತ್ರ ಈ ತರ ಹೇಳ್ಬಿಡ್ತೀನಿ, ಇನ್ನೂ ಸ್ವಲ್ಪ ಮುಂದೆ ಹೋದ್ರೆ ಅವ್ರು ಬೇರೆ ತರ ಹೇಳ್ತಾರೆ, ಇನ್ನೂ ಸ್ವಲ್ಪ ಮುಂದೆ ಹೋದ್ರೆ ಅವ್ರು ಬೇರೆ ತರ. ಇಲ್ಲಿ ಏನಾಗುತ್ತೆ ಅಂದ್ರೆ ಒಬ್ರಿಗೊಬ್ರು ಒಗ್ಗಟ್ಟಿಲ್ಲ. ನೀನೇ ಒಂಥರ ಮಾತಾಡೋದು, ನಾನು ಒಂಥರ ಮಾತಾಡೋದು, ಇಲ್ಲಿ ಈ ಥರ ಆಗ್ತಾ ಇದೆ. ಮಾತಾಡೋಣ ಬನ್ನಿ ಅಂದರೆ ಇಲ್ಲಿ ಯಾರೂ ಬರಲ್ಲ. ಈ ಮೇಯ್ನು ಮಳೆ ಬಂದರೆ ಇದು ತುಂಬ ಭಯಂಕರ. ಇಲ್ಲಿ ಇರೋಕ್ಕೆ ಆಗಲ್ಲ ಅಷ್ಟು ಪರಿಸ್ಥಿತಿ. ಒಂದ್ಸಲ ಕೊರೋನಾ ಟೈಮಲ್ಲಿ ಮನೆಗಳ ಮೇಲೆಲ್ಲ ಎಲ್ಲರ ಮನೆ ಮೇಲೆ ಶೀಟ್ ಬಿತ್ತು, ಯಾವನು ಬಂದಿಲ್ಲಿ ನೋಡಿಲ್ಲ, ಯಾರು ಬಂದಿಲ್ಲ ಇಲ್ಲಿ. ನಮ್ಮ ಕಷ್ಟದಲ್ಲಿ ನಾವು ಹಂಗೆ ಅದು ಅಡ್ಜಸ್ಟ್ಮೆಂಟ್ ಮಾಡಿ ಸಾಲ ಮಾಡಿ ಸೋಲ ಮಾಡಿ ಆ ಸೀಟೆಲ್ಲ ಎತ್ತಿಸಿ ನಾವೇ ಹಾಕ್ಕೊಂಡಿದ್ದೀವಿ. ಬಾತ್ರೂಮ್ಗಳು ಇರಲಿಲ್ಲ, ಮಶಾನದಲ್ಲಿ ಕಟ್ಕೊಡ್ತೀವಿ ಬಾತ್ರೂಮ್ ಅಂತ. ಮಶಾನದಲ್ಲಿ ನೈಟಲ್ಲಿ ಬಾತ್ರೂಮ್ಗೆ ಹೋಗೋಕ್ಕಾಗುತ್ತಾ? ಹಂಗೆ ಮತ್ತೆ ಅದೇ ಥರ ಸಾಲ ಮಾಡೋದು ನಮಗೆ ನಾವು ಸಪ್ರೇಟಾಗಿ ಮಾಡ್ಕೊಂಡಿದ್ದೀವಿ. ಮತ್ತು ಬೇರೆ ಏನು ಮಾತಾಡೋಕ್ಕಾಗುತ್ತೆ? ಇವಾಗ ಇವ್ರ ಮೇಲೆ ಹೇಳಿದ್ರು ಇವ್ರಿಗೆ ಕೋಪ, ಇವ್ರ ಮೇಲೆ ಹೇಳಿದ್ರು ಇವ್ರಿಗೆ ಕೋಪ. ಆಮೇಲೆ ನೋಡಿ, ಇದು ಏರಿಯಾನಲ್ಲಿಂದ ಈ ಥರ ಮಾತಾಡ್ತಾರೆ. ಅವ್ರಿಗೆ ನಿಮ್ಗೆ ಗೊತ್ತಿರ್ಬೋದು ಏನೇನಾಗುತ್ತೆ ಅಂತ. ಅದಕ್ಕೋಸ್ಕರ ಯಾರೂ ಸರಿಯಾಗಿ ರೆಸ್ಪಾನ್ಸ್ ಮಾಡಲ್ಲ. ಈ ನೀರು ಬಂದರೆ ಅಲ್ಲಿ ಮೇಯ್ನು ಹೋಗ್ತಾ ಇದೆ ನೀರು, ಏನೋ ಹೋಗ್ತಾ ಇದೆ ಅಂದರೆ ಯಾವಾಗ ಏನಾಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಕರೆಂಟು ಅವ್ರವ್ರ ಮನೆಗೆ ಅವ್ರವರೇ ಹಾಕ್ಸ್ಕೊಂಡಿರೋದು. ಫ್ರೀಯಾಗಿ ಯಾರು ಏನು ಫ್ರೀಯಾಗಿ ಹಾಕ್ಸಿತ್ತಾನೆ ರೀ ಕರೆಂಟು? ಕರೆಂಟ್ ಆವಾಗ. ಅಮ್ಮ, ಈಗ ನಾನು ಒಂದು ಕೇಳ್ತೀನಿ, ಎಷ್ಟು ವರ್ಷದಿಂದ ಈ ಏರಿಯಾದಲ್ಲಿ ಇದ್ರೆ? ಯಾವ್ದು ನಾವು ಹುಟ್ಟಿ ಬೆಳೆದಿರೋದೇ ಇಲ್ಲಿ. ಯಾವ್ದು ನಿಮ್ಮ ಏರಿಯಾ ಹೇಳಿ? ಅಲ್ಲ ಹೇಳಿ, ಶಾಂತಿನಗರ, ಅಯ್ಯಪ್ಪ ಗಾರ್ಡನ್. ಯಾರು ಮೇಡಮ್ ಎಮ್ ಎಲ್ ಎ ಅಂದರೆ ಇವರು ಆರಿಸ್ ಅವರು. ಅವ್ರು ಏನು ಇಲ್ಲಿವರೆಗೂ ಬಂದು ಕೇಳಲಿಲ್ಲ ಮೇಡಮ್. ಬೇಕಾದ್ರೆ ಬೇರೆಯವ್ರು ಬೇರೆ ಥರ ಹೇಳ್ಬೋದು, ನಮಗೆ ಗೊತ್ತಿಲ್ಲ. ನಾವೇನಾದರೂ ಕೇಳಿದ್ರೆ ಮಶಾನ ರೋಡ್ ಹಾಕ್ಸಿದ್ದೀನಿ, ಈ ರೋಡ್ ಹಾಕ್ಸಿದ್ದೀನಿ, ಮಶಾನಕ್ಕೆ ಗೇಟ್ ಹಾಕ್ಸಿದ್ದೀನಿ ಅಂತಾರೆ ಹೊತ್ತು ಈ ಏರಿಯಾ ಒಳಗಡೆ ಯಾರೂ ಏನೂ ಮಾಡಿಲ್ಲ. ಮಾಡ್ತೀನಿ ಅಂತ ಇದ್ದಾರೆ, ಮಾಡ್ತಾ ಇಲ್ಲ ಅಷ್ಟೇ. ಇಲ್ಲ, ನಮ್ಮ ನೀರಿಂದು ಸಮಸ್ಯೆ ನಮಗಿಲ್ಲ. ಆವಾಗಿಂದ ಇವಾಗವರೆಗೂ ನೀರಿನ ಸಮಸ್ಯೆ ಇಲ್ಲ. ಇಲ್ಲಿ ನಮಗೆ ಆರಾಮಾಗಿ ನೀರು ಬರುತ್ತೆ. ಬೇರೆದು ಈ ಮರ ಹೊಡೆಯೋಕ್ಕೆ ಎಷ್ಟೋ ಸಲ ಈ ಕಂಪ್ಲೇಂಟ್ ಮಾಡಿದೆ. ಅವನೇನು ಹೇಳ್ತಾರೆ, ಮಿಷಿನ್ ಒಳಗಡೆ ಬರಲ್ಲ, ಇದು ಏನು ಮಾಡೋಕ್ಕಾಗಲ್ಲ. ಹಂಗಾದ್ರೆ ಮರ ಬಿದ್ದು ಸತ್ತೋದ್ರೆ ಪರವಾಗಿಲ್ವಾ? ಆ ಥರ ಇದೆ ಪ್ರಾಬ್ಲಮ್ ಇಲ್ಲಿ. ಒಬ್ಬರಿಂದ ಏನಾಗಲ್ಲ, ಎಲ್ಲರೂ ಮಾತಾಡಬೇಕು. ಇಲ್ಲಿ ಯಾರೂ ಮಾತಾಡಲ್ಲ.
ಈಗ ನಿಮ್ಗಾದಂತ ಇದು ನಿಮ್ದು ಜಾಗ ಅಂತ ನಿಮ್ಗೆ ಏನ್ ಹಕ್ಕುಪತ್ರ ಪತ್ರ ಏನೂ ಇಲ್ಲ, ಒಂದು ಪೈಸದ್ದು ಏನಿಲ್ಲ ಇಲ್ಲಿ. ಇವಾಗ ನೀವು ಎಲ್ಲಿದ್ದೀರಾ ನಿಮ್ದು ಅದಂತ ನಾವಿರೋವರೆಗೂ ಇರ್ತೀವಿ, ನಾಳೆ ಬಂದು ಯಾರಾದ್ರೂ ಓಡಿಸಿದ್ರೆ ಓಡ್ತೀವಿ ಅಷ್ಟೇ. ಅದಕ್ಕೆ ಏನಾದ್ರು ಮಾಡ್ಸಕ್ಕೆ ಯಾರನ್ನೂ ಕೇಳೋದು ಯಾರು ಬರ್ತಾ ಇಲ್ಲ ಇಲ್ಲಿ. ಏನಾದ್ರು ಇವಾಗ ಬನ್ನಿ ಅಂದ್ರೆ ಇರು ನನಗೆ ಕೆಲಸ ಇದೆ, ನಾ ಕೆಲ್ಸಕ್ಕೆ ಹೋಗ್ಬೇಕು, ನಾನು ಇಲ್ಲಿಗೆ ಹೋಗ್ಬೇಕು, ನಾನು ಅಲ್ಲಿಗೆ ಹೋಗ್ಬೇಕು, ಮತ್ತೆ ನಾವು ಒಬ್ಬರೇ ಹೋಗಿ ಎಲ್ಲಿ ಹೋಗೋದು? ಎಲ್ಲರಿಗೂ ಆಗೋ ಥರ ನಮಗಾಗ್ಲಿ ಅಂತ ನಾವು ಇದ್ದೀವಿ ಅಷ್ಟೇ. ಅಷ್ಟು ಬಿಟ್ಟು ಬೇರೆ ಏನು ಮಾಡೋಕ್ಕಾಗುತ್ತೆ? ನೀವೀಗ ಎಷ್ಟು ಜನ ಹೋಗಿ ಸರ್ ಹತ್ರ ಮಾತಾಡಿದ್ರಿ? MLA ಹತ್ರ ಮಾತಾಡಿದ್ರಿ? MLA ಇರೋದು ಅವ್ರ ಹತ್ರ ಯಾರನ್ನೂ ಬಿಡಲ್ಲ, ನಾವು ಹೋಗೋದು ಇಲ್ಲ. ಯಾರು ಬಿಡ್ತಾರೆ ಅವ್ರ ಹತ್ರ ಹೋಗೋಕ್ಕೆ? ಇಲ್ಲಿ ಬಂದಾಗ ಇವಾಗ ಆರೀಶ್ ಅವ್ರ ಮೂಲವಾಗಿ ಬೇರೊಬ್ರು ಬರ್ತಾರೆ, ಅವ್ರ ಹತ್ರ ಶಿವಕುಮಾರ್ ಅವ್ರು ಬರ್ತಾರೆ, ಅವ್ರ ಹತ್ರ ಹೇಳ್ತೀವಿ ಅಣ್ಣ ಹಿಂಗಿದೆ, ಅಣ್ಣ ಹಿಂಗೆ, ಆಯ್ತಮ್ಮ ನೋಡೋಣ, ಆಯ್ತಮ್ಮ ಮಾಡೋಣ ಅಷ್ಟೇ ಹೇಳ್ತಾರೆ. ಅದು ಬಿಟ್ಟು ಬೇರೆ ಏನು ಹೇಳ್ತಾರೆ? ಏನೂ ಇಲ್ಲ. ಇದನ್ನ ಹೋಗಿ ಮುಂದೆ ಕೇಳಿ ಯಾರಾದ್ರೂ ಹೇಳ್ತಾರ ನೋಡೋಣ, ಅಷ್ಟೇ. ಪ್ರಾಬ್ಲಮ್ ಇಲ್ಲಿ ಎಲ್ಲ ಚೆನ್ನಾಗಿದ್ದೀವಿ ಅಂತಾರೆ ಅಷ್ಟೇ. ನಮ್ಮ ಮನೇಲಿ ನಾವು ದುಡಿತೀವಿ, ನಾವು ಚೆನ್ನಾಗಿದ್ದೀವಿ, ನೋಡೋಣ, ಏನು ತೊಂದರೆ. ನೀವು ಸ್ವಲ್ಪ ಮುಂದೆ ಹೋಗಿ ನಾನೇನು ಹೇಳ್ತೀನಿ ಅಂತ ಗೊತ್ತಾಗುತ್ತೆ. ನಾವೇನು ಹೇಳಕ್ ಬಡವರು ಇವ್ರು ಪಾಪದವರು ಅಂತೇಳಿ ಏನಾದರೂ ಒಳ್ಳೇದು ಮಾಡಿದ್ರೆ ಅವ್ರಿಗೆ ಒಳ್ಳೇದಾಗುತ್ತೆ, ಇಲ್ಲಾಂದ್ರೆ ನಾವೇನು ಹೇಳೋಕ್ಕಾಗಲ್ಲ. ನಿಮ್ ಕಷ್ಟ ಅನ್ಭವಿಸ್ಕೊಂಡು ಅನ್ಭೋಗ್ಸ್ತೀವಿ ಅಷ್ಟೇ, ಇರೋವರೆಗೂ ಅನ್ಭೋಗ್ಸ್ತೀವಿ, ಒಂದ್ಸಲ ಸಾಯ್ತೀವಿ ಅಷ್ಟೇ. 57 ವರ್ಷ ಆಗೋದು ಅಂತೀರಾ ಇಲ್ಲಿ ಬಂದು? ಹೌದು. ಆಯ್ತಾ, ಈಗ ಮನೆ ಅಂತ ನೀವ್ ಇದ್ದೀರಾ, ನಿಮ್ಗಂತ ಇದು ಇಷ್ಟ ಆಗ ನಿಮ್ದು ಅದೇ ನಮ್ಗಂತ ನಾವು ಮಾಡ್ಕೊಂಡಿರೋದಕ್ಕೆ ಈ ಮನೆಗಳು ಇಷ್ಟು ಚೆನ್ನಾಗೈತೆ. ಇಲ್ಲ ಅಂದ್ರೆ ಸೋರ್ಕೊಂಡು ಎಷ್ಟು ಕಷ್ಟ ಅನ್ಭೋಗ್ಸಿದೀವಿ ಅಂತ ಇಲ್ಲಿ ಇದ್ದವ್ರಿಗೆ ಕಷ್ಟ ಗೊತ್ತಾಗುತ್ತೆ. ಸುಮ್ನೆ ಆಚೆಯಿಂದ ಬರೋರ್ಗೆ ಯಾರಿಗೂ ಗೊತ್ತಿಲ್ಲ. ಬೇರೆ ಬೇರೆ ಕ್ಷೇತ್ರದಲ್ಲಿ ಕ್ವಾರ್ಟರ್ಸ್ ಐತೆ, ಹೌದು. ಅಪಾರ್ಟ್ಮೆಂಟ್ ತರ ಮನೆ ನ್ಯೂಸ್ಗಳಲ್ಲಿ ನೋಡ್ತೀವಿ, ನಾವು ನೋಡ್ತಾ ಇದ್ದೀವಿ. ಇಲ್ಲಿ ನೋಡಿ ಯಾವ ತರ ಇದೆ ಮನೆಗಳು. ನೋಡಿ, ನೀವೇ ನೋಡಿ. ಈಗ ಚೆನ್ನಾಗಿದೆ ಅನ್ಕೋಬೇಕು ನೀವು. ಇದೇ ಒಂದು 10 ವರ್ಷ ಮುಂಚೆ ಬಂದ್ರಿ ಇದೇನಪ್ಪ ಏರಿಯಾ ಆ ಥರ ಹೋಗ್ತಾ ಇದ್ರಿ. ಇವಾಗ ಚೆನ್ನಾಗಿದೆ. ನಾವೇ ಸಿಮೆಂಟ್ಗಳು ಹಾಕ್ಕೊಳ್ಳೋದು, ನಾವೇ ಇದು ಮಾಡ್ಕೊಳ್ಳೋದು, ಹಿಂಗೆ ಪರಿಸ್ಥಿತಿ ಆ ಥರ ಇದೆ ಇಲ್ಲಿ. ಮ್ಯಾಮ್, ಈಗ ಅಲ್ಲಿ ನಾನು ನೋಡ್ಕೊಂಡ್ ಬಂದೆ, ಬಕ್ರಿ ಮನೆ ಎಲ್ಲ ಬೇರೆ ಕಡೆ ಇದೆ, ಅವ್ರು ಇರೋದಕ್ಕೆ ಬೇರೆ ಕಡೆ ಮನೆ ಮಾಡ್ಕೊಂಡು. ಹೌದು. ಈಗ ಹೆಣ್ಣು ಮಕ್ಳು ಪಾಪ ರಾತ್ರಿ ಹೊತ್ತು ಅದೇ ಪ್ರಾಬ್ಲಮ್. ಈಗ ನಾರ್ಮಲ್ ಆಗಿ ಇವಾಗ ಮೇಡಮ್ ನಮಗೂ ಮಾತ್ರ ಇದು ಇತ್ತು ಅನ್ಕೊಂಡ್ರ, ನಾವು ಮಶಾನದಲ್ಲಿ ರಾತ್ರಿ ಹೊತ್ತು ಕಾವಲ್ ಕಾಯೋರ್ ಗಂಡಸರು ಬಂದು ಬಾತ್ರೂಮ್ಗೆ ಹೋಗ್ತಾ ಇದ್ವಿ. ಸರಿ, ಸಾಲಾಗ್ಲಿ ಸೋಲಾಗ್ಲಿ ಮತ್ತೆ ಆವುಗಳ ಕಾಟ, ಈ ಕಾಟ, ಆ ಕಾಟ ನಿಂತ್ಕೊಂಡು ನೋಡೋದು. ನಾವು ರಾತ್ರಿ ಹೊತ್ತು ಆ ಕಡೆ ಹೋದ್ರೆ ಅದೆಲ್ಲ ನೋಡಕ್ ಸಹಿಸ್ಕೊಳಕ್ ಆಗ್ದಿರ ಸಾಲಗಳು ಮಾಡೋದು, ಇರೋ ಬರೋ ಒಡವೆ ಎತ್ಕೊಂಡೋಗಿ ಇಕ್ಕೋದು, ನಮ್ಮ ಮನೆಗಳ ಹತ್ರ ಬಾತ್ರೂಮ್ ಮಾಡ್ಕೊಂಡಿದೀವಿ ಅಷ್ಟೇ. ಯಾರು ಏನು ನಮ್ಗೇನು ಮಾಡಿಕೊಟ್ಟಿಲ್ಲ. ಮಾಡ್ತೀನಿ ಅಂತ ಇದಾರೆ, ಮಾಡಿಲ್ಲ ಅಷ್ಟೇ. ಆಯ್ತಪ್ಪ, ಈಗೆಲ್ಲ ಇಷ್ಟೊಂದು ಸಮಸ್ಯೆ ಇದೆ. ಓಕೆ, ಇವಾಗ ಬರ್ತಾರೆ, ಈಗ ಯಾರು MLA ಗಳು ಬರ್ತಾರೆ, ಮತ್ತೆ ಅವ್ರ PAಗಳು ಬರ್ತಾರೆ, ಎಲ್ಲಾ ಪಕ್ಷದವರು ಬರ್ತಾರಲ್ವಾ? ಹೌದು, ಬರ್ತಾರೆ. ಎಲ್ಲ ನಿಭಾಯಿಸ್ತೀನಿ ಅಂತಾರೆ, ಭರವಸೆ ಕೊಡ್ತಾರೆ. ಹೌದು. ಗೆದ್ದ ಮೇಲೆ ಏನ್ ಮಾಡಿದ್ರು? ಅದೇ ಹೇಳ್ತಾ ಇದೀನಿ, ಏನು ಮಾಡಿಲ್ಲ, ಏನು ಮಾಡ್ತಾನೂ ಇಲ್ಲ. ನೋಡೋಣ ಈ ಸಲ ಯಾರೇನು ಮಾಡ್ತಾನಂತ ನೋಡ್ತೀವಿ. ಈ ಸಲ ಮಾಡಿದ್ರೆ ಸರಿ, ನೆಕ್ಸ್ಟ್ ಓಟ್ ಯಾವನಿಗೂ ಓಟ್ ಹಾಕಲ್ಲ ಆ ಥರ ಮಾಡಿ. ಏನಂದ್ರೆ ನಮ್ಮ ಹಕ್ಕು ಬಿಡಬಾರ್ದು ಅಂತೇಳಿ ನಾವು ಓಟ್ ಹಾಕ್ತಾ ಇದ್ದೀವಿ.